ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಹೊಸ 6 ರೂಲ್ಸ್ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬರೋಬ್ಬರಿ 6 ಬಂಪರ್ ಹೊಸ ರೂಲ್ಸ್ಗಳು ಬಂದಿದ್ದಾವೆ. ನಾಳೆಯಿಂದ ನೀವೆಲ್ಲರೂ ಕೂಡ ಇವನ್ನ ಪಾಲನೆ ಮಾಡಲೇಬೇಕು. ಹಾಗೂ ಬದಲಾವಣೆಗಳು ಕೂಡ ಆಗಿದ್ದಾವೆ. ಈ 6 ರೂಲ್ಸ್ಗಳಲ್ಲಿ ನೀವು ಯಾವುದೇ ಒಂದು ರೂಲ್ಸ್ ಅನ್ನು ಕೂಡ ನೀವು ಫಾಲೋ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡಿಲೀಟ್ ಆಗುತ್ತೆ ಅಥವಾ LPG ಗ್ಯಾಸ್ ಇನ್ಮೇಲೆ ಬರೋದಿಲ್ಲ. ಈ ರೀತಿ 6 ಒಂದು ರೂಲ್ಸ್ಗಳನ್ನು ಕೂಡ ನೀವು ಇನ್ಮೇಲೆ ಪಾಲನೆ ಮಾಡಲೇಬೇಕಾಗುತ್ತೆ. ಎಲ್ಲ ಸಾರ್ವಜನಿಕರಿಗೂ ಕೂಡ ಇದೊಂದು ಬಂಪರ್ ಒಂದು 6 ಹೊಸ ರೂಲ್ಸ್ಗಳಾಗಿರ್ತವೆ. ನಾಳೆಯಿಂದಲೇ ಬದಲಾಗಲಿವೆ ಈ ಒಂದು ಪ್ರಮುಖ ನಿಯಮಗಳು. ನೋಡಿ, ಇಲ್ಲಿ ಒಂದಾದ್ಮೇಲೆ ಒಂದನ್ನ ಪ್ರಮುಖವಾಗಿ 6 ಹೊಸ ರೂಲ್ಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕು. ಬಿಕಾಸ್ ನಾನು ಹೇಳುವಂತಹ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವಾಗ ಮೊದಲನೆಯ ಒಂದು ರೂಲ್ಸ್ ಏನು, ಎರಡನೆಯ ರೂಲ್ಸ್ ಏನು, ಮೂರನೆಯ ರೂಲ್ಸ್ ಏನು, ಹಾಗೆ ಎಲ್ಲಾ ರೂಲ್ಸ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಇವೆಲ್ಲವನ್ನು ಕೂಡ ನಾನು ನಿಮಗೆ ಅರ್ಥವಾಗುವ ರೀತಿ ಚಿಕ್ಕದಾಗಿ ಹೇಳ್ತಾ ಹೋಗ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ನೋಡಿ, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ ಒಂದು ವಿಡಿಯೋನ ಮುಂದುವರಿಸೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿ ಯಾವತ್ತೂ ಕೂಡ ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇವಾಗಲೇ ಎಷ್ಟೋ ಲಕ್ಷ ಜನ ಒಂದು ಫಲಾನುಭವಿಗಳಿಗೆ ಇಲ್ಲಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಅವರಿಗೆ ತುಂಬಾ ಯೂಸ್ ಆಗಿದೆ, ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಯಾರಿನ್ನೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ಒಂದಾದ್ಮೇಲೆ ಒಂದು ರೂಲ್ಸ್ 6 ರೂಲ್ಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಇವೆಲ್ಲವನ್ನು ತಿಳ್ಕೊಳ್ಳೋಣ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಮೊದಲನೆಯ ರೂಲ್ಸ್ ಏನಂತಂದ್ರೆ, ಪ್ರತಿ ತಿಂಗಳು ಕೂಡ ಮೊದಲ ದಿನದಂದು LPG ಸಿಲಿಂಡರ್ ಬೆಲೆಯನ್ನು ಸರ್ಕಾರ ಪರಿಷ್ಕರಿಸುವುದು ವಾಡಿಕೆ. ಈ ಬಾರಿಯೂ ವಾಣಿಜ್ಯ ಮತ್ತು ಗೃಹ ಬಳಕೆಯ LPG ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆ ನಿರೀಕ್ಷಿಸಲಾಗಿದೆ. ಐತಿಹಾಸಿಕವಾಗಿ ನಾವು ಏರಿಳಿತವನ್ನು ನೋಡಿದ್ದೇವೆ. ಉದಾಹರಣೆಗೆ, ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆಯು ಇಲ್ಲಿ 30 ಇಳಿಕೆಯಾಗಿತ್ತು ಅಂತಂದ್ರೆ, ಹಿಂದಿನ ತಿಂಗಳು 30 ರೂಪಾಯಿ ಇಳಿಕೆಯಾಗಿತ್ತು. ನಂತರ ಕಳೆದ ತಿಂಗಳು ಇಲ್ಲಿ 9 ರೂಪಾಯಿ ಹೆಚ್ಚಿಗೆ ಆಗಿದೆ. ಹೊಸ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಗ್ರಾಹಕರು ಮತ್ತೊಂದು ಪರಿಷ್ಕರಣೆಯನ್ನು ನಿರೀಕ್ಷಿಸಬಹುದು. ಇದು ಬೆಲೆ ಬದಲಾವಣೆ ದಿಕ್ಕನ್ನು ಅವಲಂಬಿಸಿ ಮನೆಯ ಬಜೆಟ್ಗಳನ್ನು ನಿವಾರಿಸಬಹುದು ಅಥವಾ ಹೊರೆ ಕೂಡ ಆಗಬಹುದು ಎಂದು ಹೇಳಿದ್ದಾರೆ. ಇದೊಂದು ರೂಲ್ಸ್, ಮೊದಲನೆಯ ರೂಲ್ಸ್ ಆಗಿರುತ್ತೆ ನಿಮ್ಮ ಒಂದು LPG ಸಿಲಿಂಡರ್ಗೆ. ಈ ಮೊದಲನೆಯ ರೂಲ್ಸ್ ಅನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕಂತ. ಇವಾಗ ಎರಡನೇ ರೂಲ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಇಲ್ಲಿ ನಿಮ್ಮ ATF ಮತ್ತು CNG ಮತ್ತು PNG ಬೆಲೆಗಳಲ್ಲಿ ಬದಲಾವಣೆ ಆಗಲಿದೆ. ನೋಡಿ, LPG ಬೆಲೆಗಳೊಂದಿಗೆ ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ಏರ್ ಟರ್ಬೈನ್ ಇಂಧನ ಮತ್ತು ಸಂಕುಚಿತ ನೈಸರ್ಗಿಕ ಅನಿಲ CNG ಮತ್ತು ಫೈಬ್ಸ್ ನೈಸರ್ಗಿಕ ಅನಿಲ PNG ಬೆಲೆಗಳನ್ನು ಪ್ರತಿ ತಿಂಗಳು 1ರಂದು ಪರಿಷ್ಕರಿಸುತ್ತದೆ. ಈ ಬದಲಾವಣೆಗಳು ಜಾಗತಿಕ ತೈಲ ಬೆಲೆಗಳು ಮತ್ತು ಇತರ ಮಾರುಕಟ್ಟೆ ಅಂಶಗಳಿಂದ ಪ್ರಭಾವಿತವಾಗಿದೆ. ಇಲ್ಲಿ ATF ಬೆಲೆಗಳಲ್ಲಿ ಯಾವುದೇ ಹೆಚ್ಚಳವು ವಿಮಾನ ಒಂದು ಪ್ರಯಾಣದ ವೆಚ್ಚವನ್ನು ಹೆಚ್ಚಿಸಬಹುದು. ಆದರೆ CNG PNG ಬೆಲೆಗಳಲ್ಲಿ ಬದಲಾವಣೆಗಳು ತಮ್ಮ ವಾಹನಗಳು ಮತ್ತು ಮನೆಯ ಶಕ್ತಿಯ ಅಗತ್ಯವಾಗಿ ಈ ಇಂಧನಗಳು ಅವಲಂಬಿತವಾಗಿರುವುದು ಪರಿಣಾಮ ಬೀರುತ್ತದೆ ಅಂತಾನೆ ಹೇಳ್ಬೋದು. ಮತ್ತು ಇಲ್ಲಿ ಸ್ಪ್ಯಾಮ್ ಕರೆಗಳು ಮತ್ತು ಸಂದೇಶಗಳು ವಿರುದ್ಧ ಕಠಿಣ ಕ್ರಮಗಳು ಸೆಪ್ಟೆಂಬರ್ 1ರಿಂದಲೇ ಇದು ಆಲ್ರೆಡಿ ಜಾರಿಗೆ ಆಗಿದೆ ಅಂತ ಇಲ್ಲಿ ಹೇಳಲಾಗುತ್ತಿದೆ. ಸೊ ಇಲ್ಲಿ ಏನಂತಂದ್ರೆ, ಇಲ್ಲಿ ನಿಮ್ಮ ಏರ್ಟೆಲ್ ಆಗಲಿ, ವೊಡಾಫೋನ್ ಆಗಲಿ, ಅಥವಾ ಇನ್ನು ಏನು ಈ ಜಿಯೋ ಸಿಮ್ ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತಿರಲ್ಲ, ಸೊ ಅದರಲ್ಲಿ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಒಂದು ಸ್ಪ್ಯಾಮು ಅದು ಇದು ಆಗ್ತಾ ಇರ್ತಿತ್ತಲ್ಲ, ಸೊ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಗೆ ಏನಾದರೂ ಇಲ್ಲಿ ಬೇರೆ ಯಾವುದಾದ್ರೂ ಇಲ್ಲಿ ಸುಮ್ಮನೆ ಒಂದು ಪ್ರಮೋಷನ್ ಕಾಲ್ ಬಂತಂದ್ರೆ ಇದು ಸ್ಪ್ಯಾಮ್ ಅಂತ ಹೇಳುತ್ತೆ ಆಲ್ರೆಡಿ ನಿಮಗೆ. ಸೊ ಈ ರೀತಿ ಮತ್ತೊಂದು ಚೇಂಜಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇವಾಗ ಬನ್ನಿ, ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಬದಲಾವಣೆ ಕೂಡ ಆಗಲಿದೆ. ನೋಡಿ, ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಇದೊಂದು ಮೂರನೆಯ ಬದಲಾವಣೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಗಮನಾರ್ಹ ಬದಲಾವಣೆಗಳು ಕೂಡ ಸಹ ಜಾರಿಗೆ ಬರಲಿವೆ. ಸೆಪ್ಟೆಂಬರ್ 1ರಿಂದ ಇಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿತ್ತು, ಆದರೆ ಇನ್ನೂ ಕೂಡ ಇವಾಗ ಬರುವಂತಹ ತಿಂಗಳಿನಿಂದ ಮತ್ತೊಂದು ಸ್ವಲ್ಪ ಬದಲಾವಣೆಗಳಾಗಿವೆ. ಈ ವಹಿವಾಟಲ್ಲಿ ತಿಂಗಳಿಗೆ ಗರಿಷ್ಠ 2,000 ರೂಪಾಯಿ ಪಾಯಿಂಟ್ಗಳನ್ನು ಗಳಿಸಲು ಗ್ರಾಹಕರು ಸೀಮಿತವಾಗಿಸುತ್ತದೆ. ಹೆಚ್ಚುವರಿಯಾಗಿ ಮೂರನೆಯ ವ್ಯಕ್ತಿ ಅಪ್ಲಿಕೇಶನ್ಗಳ ಮೂಲಕ ಮಾಡಿದ ಶೈಕ್ಷಣಿಕ ಪಾವತಿಗೆ HDFC ಇನ್ನು ಮುಂದೆ ಬಹುಮಾನವನ್ನು ನೀಡುವುದಿಲ್ಲ. ಇಲ್ಲಿ ಏನಾಗಿತ್ತು ಅಂತಂದ್ರೆ, HDFC ಒಂದು ಬ್ಯಾಂಕ್ ಯುಟಿಲಿಟಿ ವಹಿವಾಟುಗಳಿಗೆ ರಿವಾರ್ಡ್ ಪಾಯಿಂಟ್ಗಳ ಮೇಲೆ ಮಿತಿಯನ್ನು ಪರಿಚಯಿಸುತ್ತಿದೆ ಅಂತಂದ್ರೆ, ಅವರು ಸ್ವಲ್ಪ ಗಿಫ್ಟ್ ಅದು ಕೊಡ್ತಾ ಇದ್ರು. ಸೊ ಇದ್ರ ಬಗ್ಗೆ HDFC ಒಂದು ಗ್ರಾಹಕರಿಗೆ ಗೊತ್ತೇ ಇರುತ್ತೆ. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ನಾಲ್ಕನೆಯದಾಗಿ ಏನಂತಂದ್ರೆ, ಸರ್ಕಾರಿ ನೌಕರರ ಒಂದು ತುಟ್ಟಿಯಲ್ಲಿ ಹೆಚ್ಚಳ ಅಂತಾನೆ ಹೇಳ್ಬಹುದು. ಇಲ್ಲಿ ಸರ್ಕಾರಿ ನೌಕರರ DA ಒಂದು ಹೆಚ್ಚಳ ಮಾಡಿದ್ದಾರೆ. ತುಟ್ಟಿ ಭತ್ಯವನ್ನು ಕೂಡ ಇನ್ಮೇಲೆ ಹೆಚ್ಚಳ ಮಾಡ್ತಾರೆ. ಕೇಂದ್ರ ಸರ್ಕಾರ ನೌಕರರು ತಮ್ಮ ತುಟ್ಟಿ ಭತ್ಯೆ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘೋಷಣೆಯನ್ನು ನಿರೀಕ್ಷಿಸಲಾಗಿದೆ. ಸರ್ಕಾರವು 3% ರಷ್ಟು DA ಅನ್ನು ಹೆಚ್ಚಿಸಬಹುದು ಎಂದು ಊಹಿಸಲಾಗಿದೆ. ಇದು ಪ್ರಸ್ತುತ 50% ರಿಂದ 53%ಗೆ ಏರಿಸುತ್ತದೆ ಅಂತ ಹೇಳಬಹುದಾಗಿರುತ್ತೆ. ಈ ಹೊಂದಾಣಿಕೆಯು ಉದ್ಯೋಗಿಗಳಿಗೆ ಹೆಚ್ಚಿಸುತ್ತಿರುವ ಒಂದು ಹಣಬದ್ಧವಾಗಿರುತ್ತೆ. ಓಕೆ, ಇವಾಗ ಬನ್ನಿ, ನಿಮ್ಗೆಲ್ಲರಿಗೂ ಕೂಡ ಬೇಕಾಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ. ನೋಡಿ, ಇಲ್ಲಿ ಉಚಿತ ಆಧಾರ್ ಕಾರ್ಡ್ ನವೀಕರಣಕ್ಕೆ ಅಂತಿಮ ದಿನಾಂಕ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ
ಅಂತಿಮ ಒಂದು ಬದಲಾವಣೆಯು ಆಧಾರ್ ಕಾರ್ಡ್ ಒಂದು ವಿವರಣಾ ಒಂದು ಉಚಿತ ನವೀಕರಣಕ್ಕೆ ಸಂಬಂಧಿಸಿದ ಈ ಸೇವೆಯನ್ನ ಉಚಿತವಾಗಿ ಪಡೆದುಕೊಳ್ಳಲು ಕೊನೆಯ ದಿನಾಂಕವನ್ನು ಇಲ್ಲಿ ರೂಪಿಸಲಾಗಿದೆ. ಇದು 5ನೇ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನೀವು ಇದೇ ತಿಂಗಳು ಒಳಗಾಗಿ ಏನು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದೇ ತಿಂಗಳು ಒಳಗಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸಲಿಕ್ಕೆ ಕೊನೆಯ ಒಂದು ಅವಕಾಶವನ್ನು ರೂಪಿಸಲಾಗಿದೆ. ನೀವು ಇದನ್ನ ಮಾಡಿಸಿಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ನಿಮಗೆ ಮುಂದೆ ನೀವು ಏನಾದರೂ ಮಾಡಿಸ್ಕೊಳ್ಬೇಕು ಅಂತಂದ್ರೆ ದುಡ್ಡನ್ನ ಕಟ್ಟಿ ಮಾಡಿಸಬೇಕಾಗುತ್ತೆ, ಅಂತಂದ್ರೆ ದಂಡವನ್ನು ಕಟ್ಟಿ ನೀವು ಮಾಡಿಸ್ಕೊಳ್ಬೇಕಾಗಿರುತ್ತೆ. ಓಕೆ, ಇವಾಗ ನೋಡಿ, ಇವಾಗ 6ನೆಯ ಒಂದು ಮಾಹಿತಿ ಏನಂತಂದ್ರೆ ಇವಾಗ ನಿಮಗೆ ರೇಷನ್ ಕಾರ್ಡ್ಗಳು ಇರ್ತವೆ ಮತ್ತು ಗೃಹಲಕ್ಷ್ಮಿ ಹಣ ಬರುತ್ತೆ ಮತ್ತು ಪಿಂಚಣಿಯನ್ನು ನೀವು ಪಡಿತಾ ಇರ್ತೀರಾ. ಸೊ ಇದರಲ್ಲಿ ನಿಮಗೆ ಏನೇನು ಚೇಂಜಸ್ ಆಗಿದೆ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ. ನಿಮಗೆ ಯಾವುದೇ ಒಂದು ತಿಂಗಳು ಸ್ವಲ್ಪ ಮಿಸ್ ಆಗಿರುತ್ತೆ, ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ. ನಿಮಗೆ ಹಣ ಪ್ರತಿ ತಿಂಗಳನ್ನು ಕೂಡ ಯಾವ ಸಮಯದಲ್ಲಿ ಬರಬೇಕು ಅದು ಬಂದೇ ಬರುತ್ತೆ. ಇವಾಗ ಮೇನ್ ಆಗಿ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಪಿಂಚಣಿ, ಈ ವಯಸ್ಕರ ಪಿಂಚಣಿ, ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿಯನ್ನು ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಸ್ವಲ್ಪ ಶಾಕಿಂಗ್ ಸುದ್ದಿ ಆದರೆ ಹೊರಬಿದ್ದಿದೆ. ಏನಂತಂದ್ರೆ ನಿಮಗೆ ಹೆಚ್ಚಳ ಆಗೋದಿಲ್ಲ ಅಂತ ಹೇಳಲಾಗುತ್ತಿದೆ ಸರ್ಕಾರದಿಂದ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಒಂದು ಪಿಂಚಣಿ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇತ್ತು ಅಂತಂದ್ರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಅದೇ ರೀತಿ ರೈತರಿಗೆ ಇಲ್ಲಿ ಏನು ಮಾಹಿತಿ ಬಂದಿದೆ ಅಂತ ನೋಡಿದ್ರೆ ನಿಮಗೆ ಇವಾಗ ಬೆಳೆ ಹಾನಿ ಅದು ಇದು ಬರ್ತಾ ಇತ್ತಲ್ವಾ, ಕಳೆದ ಎಷ್ಟೋ ವರ್ಷಗಳಿಂದ ಸರಿಯಾಗಿ ನಿಮಗೆ ಹಣ ಬಂದೇ ಇಲ್ಲ. ಹಿಂದೆಲ್ಲ ಇವಾಗ ಬಿಜೆಪಿ ಸರ್ಕಾರ ಇದ್ದಾಗ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ ಅಂತ ತುಂಬಾ ಜನರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೇವೆ. ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.